ನೀರ್ ಎಲ್ಲ ದಾರ್ಯ ಕಡೆಗೆ ಹೋದಾರ ಕೊಡ್ತಾರ ನೀರ್. ಮತ್ತ ಈ ಬಂಕಿಗೆ ಯಾಕೆ ಬರ್ಬೇಕ್ ನಾವು? ಲಾರಿ ಚೆನ್ನಾಗ್ ಮಾತಾಡಿದ್ನಲ್ಲ ಫಸ್ಟ್ 90 ರೂಪಾಯಿದ ಕಡೆ ಗದಗ ಸೈಡ್ ಹೋಗ್ಬೇಕಂದ್ರ ಎಲ್ಲರೂ ಈ ರೋಡ್ನ್ಯಾಗ ಶೋಯ್ ಬಿಡ್ತಾರೆ ಇಲ್ಲಿ. ಮೊನ್ನೆ 4 ಪ್ಯಾಕೆಟ್ ಹೊತ್ಕೊಂಡ್ ಬಂದಿದ್ದ, ಇವತ್ತ 6 ಪ್ಯಾಕೆಟ್ ಹೊರ್ತನಂತ ಆಗತ್ತೇನ. ಅದು ಕನ್ನಡ ಕುಲವಾಗಿರುವೆ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬುಲಾರ ಹುಡುಗ. ಏನಪ್ಪ ಇವತ್ತು ವಿಷಯ ಅಂದ್ರೆ, ನಾವು ದಿನ ಹೋಗತ್ತಾರ ಇವತ್ತು ಕೊಪ್ಪಳಕ್ಕೆ ಹೊಂಟಿವಿ. ಅಂದ್ರೆ ನಮ್ಮ ಗಾಡಿ ಇವತ್ತು ಎಷ್ಟು ಮೈಲೇಜ್ ಬರುತ್ತೆ ಅನ್ನೋದು ಇವತ್ತು ತೋರಿಸ್ತೀನಿ ಬರ್ರಿ ನಿಮಗೆ. ಇಲ್ಲೊಂದು 80 ಪ್ಯಾಕೆಟ್ ಅದಾವ. ಈಗ ನಮ್ಮ ಪ್ರಭು ತೊಗೊಂಬಂದಾಗತ್ತೇನ. ಪ್ರಭು ಹೋಗಿದ್ದ ಬಸ್ಸಿಗೆ ಒಮ್ಮಕ್ಕ 6 ಪ್ಯಾಕೆಟ್ ತರ್ತಾನ ನೋಡ್ರಿ ನಮ್ಮ ಪ್ರಭು. 26 kg ಅಂದೇನೆ. ಮೊನ್ನೆ 4 ಪ್ಯಾಕೆಟ್ ಹೊತ್ಕೊಂಡ್ ಬಂದಿದ್ದ, ಇವತ್ತು 6 ಪ್ಯಾಕೆಟ್ ಹೊರ್ತನಂತ ಆಗತ್ತೇನ. ಅದು ಬ್ಯಾಡ ಅನ್ನಕಲ್ಲಿ 6 ಪ್ಯಾಕೆಟ್ ತರಕತ್ತೆ ನೋಡ್ರಿ ನಮ್ಮ ಪ್ರಭು ಇವತ್ತ. ಗೊತ್ತೇನೆ 6 ಪ್ಯಾಕೆಟ್ ಹೊತ್ಕೊಂಡ್ ಬಂದೇನ. ಬರೋಲ್ರಲ್ ಗಾಡಿ ಮುಂದ್ಕ 6 ಪ್ಯಾಕೆಟ್ ತಂದ ನೋಡ್ರಿ ಇವತ್ತ. 80 ಪ್ಯಾಕೆಟ್ ಹಾಕ್ಯಂಡು ಲೋಡ್ ಮಾಡ್ಕೊಂಡು ಬಂದು ಇಲ್ಲಿ ವಾಪಸ್ ಒಂದು 50 ಬಾಕ್ಸ್ ಹಾಲ್ ಇದ್ವು, ಅವ್ನು ಲೋಡ್ ಮಾಡಿದ್ವಿ. ಇನ್ನೂ ಸ್ವಲ್ಪ ಮಾಲ್ ಹಾಕವು, ಅವ್ನು ಲೋಡ್ ಮಾಡ್ಕೊಂಡು ನಿಮ್ಗೆ ನಮ್ಮ ಗಾಡಿ ಎಷ್ಟು ಮೈಲೇಜ್ ಬರ್ತಾನೆ ತೋರಿಸ್ತಂತ ಹೇಳಿದ್ದೆ. ಅಲ್ಲಿ ಮಾಲ್ ಹಾಕ್ಯಂಡು ಹೋಗಣ್ರಿ. ಈಗ ಮಳೆ ಬೇರೆ ಶುರುವಾತು ನೋಡ್ರಿ, ಮಳೆ ಒಂದು ಹತ್ತೈತಿ. ನಮ್ಮ ಪ್ರಭು ಊಟ ಮಾಡಕ್ಕೆ ಹೋಗ್ಯಾನಿಲ್ಲ, ನಾವು ಊಟ ಮಾಡ್ಕೊಂಡು ಬಂದ್ವಿ. ಮಳೆ ಒಂದು ಜೋರು ಬಂದ್ಬಿಡ್ತಿ ಇಲ್ಲಿ ಇವತ್ತು. ನಿಮಗೆ ನಮ್ಮ ಗಾಡಿ ಮೈಲೇಜ್ ಎಷ್ಟು ಬರುತ್ತೆ ಅನ್ನೋದು ತೋರಿಸ್ತಾಳ್ರಿ. ಅವೊಂದಿಷ್ಟು ಮಾಲ್ ಅದಾವ, ಒಂದೊಂದಿಷ್ಟು ತಗೊಂಡು ಈಗ ಕುಕ್ನೂರು ಕಡೆ ಹೋಗಾಗ ನಮ್ಮ ಗಾಡಿ ಡೀಸೆಲ್ ಫುಲ್ ಮಾಡಿಸಿ ನಿಮಗೆ ತೋರಿಸ್ನಂತ. ಶ್ರಾವಣ ಐತಿ ತಿನ್ಬಾಳಪ್ಪ ಅಂದ್ರೆ ನೀನು ಬಂದ್ಬಿಟ್ಟೈತೆ. ಶ್ರಾವಣ ಕೇಳಿಲ್ಲ, ಪವನ ಕೇಳಿಲ್ಲ. ಅಷ್ಟ ಕೆಲ್ಸ ಇರ್ತಾರೆ, ಕೆಲ್ಸ ಇರ್ತೈತೆ. ಎಷ್ಟು ಮಸ್ತ ಏನೇನು ತೊಗೊಂಡಿದ್ದೆ? ಪರೋಟ, ಕರಿ, ವೈಟ್ ರೈಸ್, ಟೀ ಕೊಡ್ತಾರೆ. ಟೀ ಕೊಡ್ತಾರೆ. ಹೊಟ್ಟೆ ಇಲ್ಲ ಬಿಡು ಹಂಗಾರ. ಒಂದಿಷ್ಟು ಜನ ಏನ್ ಮಾಡ್ತಾರಂದ್ರ, ಈ ಗದಗಲ್ ಕಡೆಯಿಂದ ಬರಾಗ ಕುಕ್ನೂರ್ಗ ಈ ಕಡೆ ಗದಗ ಸೈಡ್ ಹೋಗ್ಬೇಕಂದ್ರ ಎಲ್ಲರೂ ಈ ರೋಡ್ನ್ಯಾಗ ಶೋಯ್ ಬಿಡ್ತಾರೆ. ಇಲ್ಲಿ ರಾಂಗ್ ರೂಟ್ನ್ಯಾಗ ಹೋಗಿ ಅಲ್ಲಿ ಮುಂದ ಆ ರೋಡ್ನ್ಯಾಗ ತಗೊಂತಾರ. ದಯವಿಟ್ಟು ನಾ ಏನ್ ಹೇಳ್ತ ಅಂದ್ರ, ಒಂದು 5 ನಿಮಿಷ ಲೇಟ್ ಆಗತ್ತ. ಕರೆಕ್ಟ್ ನಿಮ್ಮ ರೂಟ್ನ್ಯಾಗ ಹೋಗಿ ಬಳತ್ತಾಗಲ್ಲ. 2 ನಿಮಿಷ ಹಿಂಗ್ ಹೋಗಕ, 1 ನಿಮಿಷ ಹಿಂಗ್ ಹೋಗಕ, 1 ನಿಮಿಷ ಹಿಂಗ್ ಬರಾಕ. ಯಮ ಕಾಯ್ತಿರ್ತಾನ. ಅಲ್ಲ, ಬಾಳ ಅರ್ಜೆಂಟ್ ಇರ್ತಾವ್ರದ್ದು, ಅದಕ್ಕ ಹಂಗಾಗಿ ಆಕ್ಸಿಡೆಂಟ್ ಆಗದ ಅಲ್ಲಿ. ಆರಾಮ್ ನಮ್ ರೂಟ್ನ್ಯಾಗ ಹೋಗಿ ಬಂದ್ಬಿಡ್ತೀವಿ. ಆಗ ಅಲ್ಲೇ ಈಗ ಅಲ್ಲಿ ಮಾಳಾಪುರ ರೋಡ್ನ್ಯಾಗ ಇದ್ದ ಬರೋರನ್ನ ಹಂಗ ಬರ್ತಾರಪ್ಪ. ಜಗ್ಸಲ ನೋಡಿ ನಾನು. ಇಲ್ಲ, ಈ ಅಂಶ ಎಲ್ಲ ಬಂದ್ ಮಾಡಿಸ್ಬೇಕು. ಇವನ ಬಂದ್ ಮಾಡಿಸ್ಬಿಡ್ಬೇಕಂದ ಈ ಕಡೆ ಬರೋರ್ನ. ಇವ್ರು ಹಿಂಗ ಬರ್ತಾರ ನೋಡಿ. ಈಗ ಅಲ್ಲೇ ಹೊಳಿಸ್ಕೊಂಡ್ ಬಂದ್ಬಿಟ್ರೆ ಆಗಿ ಹೋಗುತ್ತಾ. ಅದಾ ಈಗ 4-5 ಸಿಸ್ಟಮ್ ಆಗೈತಲ್ಲ, ಒಂದ ಸಿಸ್ಟಮ್ ಮಾಡ್ಬೇಕು. ಒಂದ ಸಿಸ್ಟಮ್ ಮಾಡಿಬಿಡ್ಬೇಕಂದ. ಒಂದ ಕಡೆ ಹೋಗಿ ಯೂ ಟರ್ನ್ ಮಾಡ್ಕೊಂಡ್ ಬರಂಗ ಕರೆಕ್ಟ್ ಆಗತ್ತ. ಆ ಕಡೆ ಈ ಕಡೆ ಅಂತ ಒಂದ ಕಡೆ ಬಳಲ್ಲಿ 4 ಸಿಸ್ಟಮ್ ಮಾಡ್ಯಾರಲ್ಲ, ಅವ್ರದ ತಪ್ಪು ಅಂದೇನ ಅದ. ಈಗ ಹಿಂಗ್ ಬರ್ತಾರ ನೋಡ, ಈ ಕಡೆ ಬಂದು ಹೊಳ್ಳಿ ಹಿಂಗ್ ಯೂ ಟರ್ನ್ ಮಾಡ್ಕೊಂಡ್ ಬರ್ಬೇಕು. ಕೆಲವೊಬ್ರು ಏನ್ ಮಾಡ್ತಾರ, ಹಿಂಗ್ ಸೀದಾ ಇಲ್ಲೇ ಬಂದ್ಬಿಡ್ತಾರ. ಇಲ್ಲಿ ಬೈಕ್ನಾರ ಬರಾಕತ್ತಾರ ಇಲ್ಲೇ. ಈಗ ಇವ್ರು ಬರ್ತಾರ, ಈಗ ಈ ಕಡೆ ಹೋಗಾರ ಒಳಸ್ಕೊಂಡ್ ಬರ್ತಾರ. ಕರೆ ಇಲ್ಲಿ ಹೋಗಾರ 2 ನಿಮಿಷ ಲೇಟ್ ಆಗತ್ತ ಅಷ್ಟ.
ಈಗ ನಮ್ ಗಾಡಿಗೆ ಇಲ್ಲೇ ಡೀಸೆಲ್ ಫುಲ್ ಮಾಡಿಸ್ತೀನಿ. ಈಗ ಫುಲ್ ಮಾಡಿಸಿ ನಿಮ್ಗ ಮೀಟ್ರ್ 0 ಮಾಡ್ತೀನಿ. ಕೈ ಮಾಡೋ ಕಡೆ ಐ ಲವ್ ಯು ಕಣೆ. ಸೋಲ್ಯಾ ಹೋಗಂತ ಅಡಿಲೇ ಬೋಸಡಿ ಮಗ. ಈಗ ಇಲ್ಲೇ ಡೀಸೆಲ್ ಫುಲ್ ಮಾಡಿಸಿ ನಿಮಗ ಮೀಟ್ರ್ ಏನೈತಿ 0 ಮಾಡ್ತೇನೆ. 0 ಮಾಡಿ ಒಳ್ಳೆ ನಾಳೆ ಡೀಸೆಲ್ ಹಾಕ್ಸಾಗ ನಿಮಗೆ ಎಷ್ಟು ಮೈಲೇಜ್ ಬಂದೈತೆ ಅನ್ನೋದು ತೋರಿಸ್ತೀನಿ ಬರ್ರಿ. ಒಂದ್ ವಾರ ಜ್ಯೂಸ್ ಕೊಡ್ತಾರಿಲ್ಲ? ಹಾ ಜ್ಯೂಸ್ ಕೊಡ್ತಾರ ನಿನಗ. ರಾಕೋ ರಾಜ. ಯಾಕ ಫುಲ್ ಮಾಡಿಸಿ ಫ್ರೀ ಅಂತ ಯಾರ ಅಂದಾರ? ಅವ್ರನ್ನ ಕೇಳಿದ್ನಿ. ಮತ್ತೆ ಡೀಸೆಲ್ ಹಾಕ್ಸೋದಕ್ಕೆ ಬಂದಾರೆ ಫುಲ್ ಮಾಡಿದ ಟ್ಯಾಂಕಿಗೆ ಜ್ಯೂಸ್ ಕೊಡ್ತಾನಂತ ಅಂದಿದ್ರಲ್ಲ. ನೀರ್ ಎಲ್ಲ ದಾರ್ಯ ಕಡೆಗೆ ಹೋದಾರ ಕೊಡ್ತಾರ ನೀರ್. ಮತ್ತೆ ಈ ಬಂಕಿಗೆ ಯಾಕೆ ಬರ್ಬೇಕು ನಾವು? ಲಾರಿಯರ್ಗೆ ಎಲ್ದಾರ ಕೊಡ್ತೀರಿ ನೀವು? ಹಾ ಮ್ಯಾನೇಜರ್ನ ಯಾಕೆ ಕೇಳಕ್ ಹೋಗ್ಬೇಕು? ಮತ್ತೆ ನಿಮ್ಮನ್ ಕೇಳ್ಬೇಕಲ್ಲ ನಾವು. ಇವರೆಲ್ಲ ಜ್ಯೂಸ್ ಗ್ಯೂಸ್ ಎಲ್ಲ ಕೊಡಲ್ಲ ಅಂತೆಲ್ಲ. ಅದೆಲ್ಲ ಬೇಡ ನಮಗ. ನಾವೇನ್ ಹೇಳಿದ್ವಿ ಆಟ ಮಾಡಿ ನಮ್ಗೆ 0 ತೋರ್ಸು ಅಷ್ಟ. ಅದು 90 ನೀನ್ 80 ಅದು ನೆಕ್ಸ್ಟ್ ವಿಚಾರ. ನೋಡ್ರಾಜ, ಲಾರಿಯವ್ರಿಗೆ ಆಟ ಇವ್ರು ಜ್ಯೂಸ್ ಕೊಡೋದು. ಲಾರಿಯವ್ರಿಗೆ ಆಟ ಬೇಕಾಗ್ಯಾರ ಇವ್ರು. ನಮ್ಮಂತ ಸಣ್ಣ ಗಾಡಿ ಗುಡ್ಸ್ ಗಾಡಿಯವ್ರಿಗೆ ಏನ್ ಜ್ಯೂಸ್ ಇಲ್ಲ ಏನಿಲ್ಲ, ಪಕ್ಕದಲ್ಲಿ ನೀರ್ ಇಟ್ಟಾರಂತ ಹೇಳ್ತಾರ. ಅದಿಲ್ಲ ಅಣ್ಣ? ಫುಲ್ ಆಗೈತೆ. ಫುಲ್ ಆಗೈತೆ. ಚೆಲ್ಲ ಕುಂಟಾತ್ ನೋಡಿ. 4682 46 ಲೀಟ್ರ್ 47 ಲೀಟ್ರ್ ಲೆಕ್ಕಕ್ಕ ಡೀಸೆಲ್ ಫುಲ್ ಮಾಡಿಸಿದ್ವಿ. ನಮ್ಮ ಗಾಡಿದು 60 ಲೀಟ್ರ್ ಟ್ಯಾಂಕ್. ಈಗ ಎಷ್ಟು ಲೀಟ್ರ್ ಹಿಡ್ದೈತೆ ಅಂದ್ರೆ ಎಲ್ಲೈತಪ್ಪ ಅದು ವಾಲ್ಯೂಮ್ 46 ಲೀಟ್ರ್ 96 ml ಅಂದ್ರೆ ಚೂರು ಹೆಚ್ಚು ಕಮ್ಮಿ 47 ಲೀಟ್ರ್. ಒಟ್ಟು ಎಷ್ಟು 4682 ರೂಪಾಯಿ ಡೀಸೆಲ್ ಹಾಕ್ಸಿವಿ. ಈಗ ನಮ್ಮ ಗಾಡಿನ ಟ್ರಿಪ್ ಮಾಡ್ತೀವಿ ನೋಡ್ರಿ. ಇಲ್ಲಿ ಇದು ಟ್ರಿಪ್ ಎನೇ 0 ಮಾಡೀನಿ. ಈ ಟ್ರಿಪ್ ಡಿನೂ 0 ಮಾಡಕತ್ತೀನಿ. ಈಗ ಹೋಗಂಬರ್ರಿ. ನಾಳೆಗೆ ಒಳ್ಳೆ ಫುಲ್ ಮಾಡಿಸ್ತೀನಿ ನಿಮಗೆ. ಎಷ್ಟು ಕಿಲೋಮೀಟ್ರ್ ಎವರೇಜ್ ಕೊಡಕತ್ತೈತಿ ನಮ್ಮ ಗಾಡಿ ಅನ್ನೋದು ತೋರಿಸ್ತೀನಂತ. ಯಾಕಲೇ ಪ್ರಭು? ಮುಂಚೆನ ಮಾತಾಡಿದ್ನಲ್ಲ ಫಸ್ಟ್ 90 ರೂಪಾಯ್ದ. ಹಿಂಗ ಮೋಸ ಮಾಡ್ತಾರ ಅವ್ರು. ಫಸ್ಟ್ಗೆ ನೀವೇನ್ರ ಹೂ ಅಂದ್ಬಿಟ್ರೆ ಅಂದ್ರ ಅದು 90 ರೂಪಾಯಿ ಡೀಸೆಲ್ ಬಂದಿರಲ್ಲ ನಿಮಗ. ಸುಳ್ಳು ಹೇಳಿ ತಾವು ಹೊಡಿತಾರ. ಅದಕ್ಕೆ 90 ಬೇಡ ಅಂತ ಹೇಳಿದ್ ನಾನು. 90 ಬೇಡ ನಮಗ, ಬುಡಾಗಿದ್ರು ಪೂರ ಬುಡ 0 ಮಾಡ ಅಂತಂದು ಹೇಳ್ತಿದ್ವಿ ನಾವು. ಆದ್ರೆ ಅವನ ಶಾಣೆ ಆಗಿ ಇವ್ರು ಶಾಣೆ ಅದಾರ ಅನ್ನೋದಕ್ಕ ಅವ ಒಳ್ಳೆ ಕಂಟಿನ್ಯೂ ಕೊಟ್ಟದ. ಎಲ್ಲಾರು ಮೋಸ ಮಾಡ್ತಾರ ಅಂತಂದು ಹೇಳಕ್ಕಾಗಲ್ಲ. ಕೆಲವೊಬ್ರು ಇರ್ತಾರ ಪೆಟ್ರೋಲ್ ಬಂಕ್ನ್ಯಾಗ, ಎಲ್ಲಾರನು ಹೇಳಕತ್ತಿಲ್ಲ ನಾನು. ಅದಕ್ಕ 90 ಬೇಡ ಅಂತ ಹೇಳಿದ್ವಿ. ಇವ ಎಂದಾರ ಒಂದ್ ದಿವಸ ಅಲ್ಲಿ ಅದಾನಲ್ಲ ಅವ ಲಾರಿಯರ್ ಕೈಯಾಗ ವಿನಯ ಕೇಳ್ದಂಗ ಮುಕ್ ಲಕ್ಕ ನಾವ ದಾರಿಗೆ ನಿಂತ್ಬಿಟ್ಟನಪ್ಪ ಅವ. ನೀವ ಮುಖ ನೋಡ ಒಂದ್ ದಿವಸ ವಿನಯ ಹೇಳಿದ್ ಕರೆಕ್ಟ್ ಐತಿ. ಲಾರಿಯರ್ ಕೈಯಾಗ ಮುಕ್ಲವ ಎದ್ದೇಳೆ ಎದ್ದೇಳ ಅಂದೆ. ನಾವೀಗ ಕುನ್ನೂರಕ್ಕೆ ಬಂದಿವ್ರಿ. ನಮ್ ಪ್ರಭು ಹತ್ರ ಶಿಸ್ತ ನಿದ್ದೆ ಮಾಡ್ದಾತ ಒಂದಮ್ಮ. ನಾವು ಈಗ ಅನ್ಲೋಡ್ ಮಾಡೋದು ತೋರಿಸ್ತೀನಿ ಬರ್ರಿ ಈಗ ನಿಮಗ. ಇದ ನಮ್ ಕುಕ್ನೂರ್ಗೆ ಸ್ವಾಗತ. ಒನ್ವೇದಾಗ ಬಿಟ್ಬಿಟ್ರಲ್ಲಿ ಎಲ್ಲಾ ಗಾಡಿನ ಪ್ರಭು? ಏನ್ ಮಾಡಕತ್ತೀರ? ಗಟ್ರ. ಅದಕ್ಕ ಎಲ್ಲಾ ಗಾಡಿನೂ ಒನ್ವೇದಾಗ ಈಗ
ರಾಜಲಕ್ಷ್ಮಿ ಅಂಗಡಿ ಮುಂದೆ ಐತಿ ಏನದ? ಪ್ರಭು ಯಾವ ಬಜ್ಜಿ ತಿಂದ್ವಿ ಈಗ? ಗೆಂಡಿ ಕಡಲ್ ಬಜ್ಜಿ. ಗೆಂಡಿ ಕಣಲ್ ಬಜ್ಜಿ ತಿಂದ್ವಿ. ಹೆಂಗಿದ್ವು? ಮುದ್ದನ್ನು ಇತ್ತು. ಇದ್ವಾ? ಗೆಂಡಿ ಕಡಲ್ ಬಸ್ಸಿದ್ವನ? ಬೇಸಿತ್ತು. ಹಂಗನ್ನಪ್ಪ ಯಾವ ಬಜ್ಜಿ ಅಂತೆ? ಗೆಂಡಿ ಕಡಲ್ ಅಂತ. ಗೆಂಡಿ ಕಣಲ್ ಅಂತ. ಗೆಂಡಿ ಕಣಲ್ ಬಜ್ಜಿ ಅಂತ. ಎಷ್ಟ್ ತಿಂದೆ? ಎರಡು. ಬೇಸಿದ್ವನ? ಹೋಗ್ತಾವ ನಂಗೆ ಈಗ ಚಲೋ ಕೊಡ್ತಾನ. ಚಲೋ ಕೊಡ್ತಾನ? ನೋಡ ಬ್ರಿಡ್ಜ್ ಮಾಡಕ್ಕಿದ್ದಾರ. ಬ್ರಿಡ್ಜ್ ಮಾಡಾಕಿದ್ದಾರ? ನೀರ್ ನೋಡಿ ಯಾವ ಹೊಡ್ಯಾಕತ್ತಾನ ಇಲ್ಲ ನೋಡ ಆತ ಇನ್ನೊಂದ್ 4 ದಿವಸ ಹೋತಂದ್ರ ಆ ಗಡ್ಯಾಗ ಫೋಟೋ ಇತ್ತಂದ ನೀರ್ ಹೊಡ್ಯಾತ. ನೀರ್ ಹೊಡ್ಯಾಕ. ಈಗ ನಮ್ಮ ಕುಕ್ನೂರಾಗ ಅರ್ಧ ಗಾಡಿ ಖಾಲಿ ಮಾಡಿ ಇನ್ನ ಅರ್ಧ ಗಾಡಿ ನಮ್ಮ ಈ ಕಡೆ ತಿಪ್ಪರ್ಸ್ನಾಳ ಮಾಲಿದ್ವಿ. ಇವತ್ತ 80 ಪ್ಯಾಕೆಟ್ ಹೇಳಿದ್ನಲ್ಲ ಮುಂಜಾನೆ, ಅವನ್ನ ಇಳ್ಸಾಕ್ ಹೊಂಟೀವಿ ಈಗ. ಬರ್ರಿ ಈಗ ಗಾಡಿ ಅಂತ ಖಾಲಿ ಮಾಡಿದಿವ್ರಿ. ನಿಮ್ಗ ಮೈಲೇಜ್ ಬಗ್ಗೆ ಹೇಳ್ತಂದಿದ್ನಲ್ಲ, ಈಗ ನಮ್ಮ ಗಾಡಿ ಎಷ್ಟು ಹೊಡೈತೆ ಅಂದ್ರ 33 ಕಿಲೋಮೀಟರ್ ಹೊಡೈತ್ರಿ. ಈಗ ಡೀಸೆಲ್ ಫುಲ್ ಮಾಡಿಸಿದಾಗಿಂದ ಇಷ್ಟ್ರ ಮೇಲೆ ಮೈಲೇಜ್ ಆವ್ರೇಜ್ ಚೆಕ್ ಮಾಡಕ್ ಆಗಂಗಿಲ್ಲ. ಕಮ್ಮಿ ಅಂದ್ರೆ ಒಂದು 100 ಕಿಲೋಮೀಟರ್ ಹೊಡಿರ್ಬೇಕು. ಯಾಕಲೇ ಪ್ರಭು ಆವ್ರೇಜ್ ಗೊತ್ತಾಗ್ಬೇಕಾದ್ರ ಅಂದ್ರ ಗಾಡಿ ಎಷ್ಟು ಮೈಲೇಜ್ ಬಂದೈತೆ ಅನ್ನೋದು ಗೊತ್ತಾಗುತ್ತೆ. ಈಗ 33 ಕಿಲೋಮೀಟರ್ಗೆ ತೋರಿಸಿದ್ರ ಆವ್ರೇಜ್ ಅನ್ನಂಗಿಲ್ಲ ಅದಕ್ಕ. ಹಂಗಾಗಿ ನಾಳೆ ಮೈಲೇಜ್ ತೋರಿಸ್ತೀನಿ ನಿಮಗ ಎಷ್ಟು ಹೋಗುತ್ತಂತಂದ. 100 ಕಿಲೋಮೀಟರ್ ಆಗ್ಬೇಕು. ನಾಳೆ ಹೊಡ್ಯೋದಾಗ ಆಗ್ಬೋದು 100 ಕಿಲೋಮೀಟರ್ ತೋರಿಸ್ತೀನಂತ. ಗಾಡಿ ಖಾಲಿ ಆಯ್ತು ಪ್ರಭು, ನಾಳೆ ಹೊಡ್ಯೋದಾಗ ಅವ್ರಿಗೆ ಮೈಲೇಜ್ ತೋರ್ಸೋಣ ಅಂತ. ಅದಕ್ಕಾಗಿ ಲೈಕ್ ಮಾಡ್ರಿ. ಲೈಕ್ ಕೊಡ್ತಾರ ಅವ್ರು, ಮಾಡ್ರಿ ಅಂತ ಹೇಳೋದು ಬೇಡ. ನಮ್ಮ ವಿಡಿಯೋಕ್ಕಾಗಿ ಕೈಕಂಡ್ ಕುಂತಿರ್ತಾರ ಅವ್ರು. ಹಂಗ ವಿಡಿಯೋ ಇಷ್ಟ ಆತಂದ್ರ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹೆಚ್ಚು ಶೇರ್ ಮಾಡ್ರಿ ಫ್ರೆಂಡ್ಸ್ಗೆಲ್ಲ. ಅಂದ್ರ ನಮ್ಗ ಮುಂದ ವಿಡಿಯೋ ಮಾಡಕ್ ಒಂದು ಪ್ರೋತ್ಸಾಹ ಸಿಗತ್ತ. ಹಂಗ ಸಬ್ಸ್ಕ್ರೈಬ್ ಮಾಡೋದಂತ್ರ ಮರಿಬೇಡ್ರಿ. ಹಗಲ್ ಪಾರಸ್ನೂರನ್ನ ಮುಂದಿನ ಸೀಸನ್ ತೋರಿಸ್ತೀವಿ. ಮತ್ತೆ ನಾಳೆ ವಿಡಿಯೋದಾಗ ಸಿಗನ್ರಿ. ಬಾಯ್.